ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅನು ಕಿಚನ್ಗೆ ಸ್ವಾಗತ. ಇವತ್ತು ಹಿತ್ಕಿದ ಬೇಳೆ ಸಾಂಬಾರಲ್ಲಿ ಮೊಟ್ಟೆ ಹಾಕಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಹಿತ್ಕಿದ ಬೇಳೆ ಸಾಂಬಾರ್ಗಿಂತ ಇವತ್ತು ಒಂದು ಡಿಫ್ರೆಂಟಾಗಿ ಹಸಿ ಮಸಾಲೆ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಸೊ ಖಂಡಿತ ಒಂದ್ಸಾರಿ ಈ ರೆಸಿಪಿನ ಮಾಡಿ ನೋಡಿ, ಇಷ್ಟಪಡ್ತೀರಾ. ಎಲ್ಲ ಥರ ರೆಸಿಪಿಗೂ ಇದು ಸೈಡ್ ಡಿಶ್ ಆಗಿರುತ್ತೆ. ಹಾಗೆ ಸೂಪರ್ ಕಾಂಬಿನೇಷನ್ ಕೂಡ. ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ 2 ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 1 ಪಾಲಷ್ಟು ಕಾಯಿ ತುರಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ. ಮತ್ತು ಇಲ್ಲಿ ಮಟನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 1 ಸ್ಪೂನಷ್ಟು ಹುರ್ಗಡ್ಲೆ, ಹಾಗೆ 2ರಿಂದ 3 ಪೀಸಷ್ಟು ಚಕ್ಕೆ, 2 ಲವಂಗ, ಸ್ವಲ್ಪ ಸೋಂಪು ಮತ್ತು ಗಸಗಸೆ. ಇಷ್ಟನ್ನೆಲ್ಲ ಇವಾಗ ಒಂದು ಮಿಕ್ಸರ್ ಗ್ರೈಂಡ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ, ಮಸಾಲೆ ಈ ಸರ ನೈಸಾಗಿರಬೇಕು, ಹಸಿ ಮಸಾಲೆ. ಇವಾಗ ನೆಕ್ಸ್ಟ್ ಒಂದು ಪಾತ್ರೆ ಇಟ್ಟು ಆ ಪಾತ್ರೆ ಕಾದಾದ ನಂತರ ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಕಾದಾದ್ಮೇಲೆ ಇದಕ್ಕೆ ಹಿತ್ಕಿದ ಬೇಳೆಕಾಳು, ಹಿತ್ಕಿದ ಅವರೆ ಬೇಳೆಕಾಳು ಏನಿದೆ ಅದನ್ನು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ವಾಸನೆ ಹೋಗೋ ತನಕ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ ಅದು. ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಮಸಾಲೆ, ಅದನ್ನು ಕೂಡ ಹಾಕ್ಬಿಟ್ಟು ಇವಾಗ ಅದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಎಲ್ಲ ಆಗಿದೆ. ನಿಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ತಕ್ಕಂತೆ ನೀರು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಇವಾಗ ಇದು ಒಂದು 5 ನಿಮಿಷನಾದರೂ ಕುಕ್ ಆಗಬೇಕು. ಇವಾಗ ಕುಕ್ ಆಗಿ ಮೇಲೆ ಬಬಲ್ಸ್ ಬರ್ತಾ ಇದೆ. ಇವಾಗ ಇಲ್ಲಿ ಸಾಂಬಾರು ಬೆಂದಿದೆ ಅಂತ ಅರ್ಥ. ಇವಾಗ ಇಲ್ಲಿ ಒಂದು 5 ಮೊಟ್ಟೆನ ತೊಗೊಂಡಿದ್ದೀನಿ. ಒಂದೊಂದೇ ಮೊಟ್ಟೆನ ಈ ಥರ ಒಡೆದ್ಬಿಟ್ಟು ಸಾಂಬಾರು ಒಳಗಡೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 5 ಮೊಟ್ಟೆನ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಮೊಟ್ಟೆ ಹಾಕ್ಕೊಳ್ಳಿ. ಮೊಟ್ಟೆ ಹಾಕಿದ ನಂತರ ಯಾರು ಕೂಡ ಸಾಂಬಾರು ಒಳಗಡೆ ಸೋಟ್ ಅಥವಾ ಏನು ಹಾಕಬಾರ್ದು, ಯಾಕಂದರೆ ಮೊಟ್ಟೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಇದು ಒಂದು 5 ನಿಮಿಷನಾದರೂ ಕುಕ್ ಆಗಬೇಕು. ಅಲ್ಲಿ ತನಕ ಕುಕ್ ಮಾಡ್ಕೊಳ್ಳಿ.